ಉತ್ತರ ಭಾರತದ ವರ್ಟ್ ಪ್ರಪಂಚದಲ್ಲಿ ನಮಗೆ ಒಂದು ಬಾಲ್ಯಕಾಲ ಪ್ರಾರಂಭ ಆಗಿತ್ತು. ಪ್ರೇಯರ್ ನಡೆದಿರೋ ಬಸ್ಸು ಪ್ರೇಯರ್ ಟೈಮಲ್ಲಿ ಒಳಗಡೆ ಬಂದುಬಿಟ್ಟು 5 ಮಕ್ಕಳು ಮತ್ತು ಹಿಂದಿ ಟೀಚರ್ಸ್ ಹತ್ತೋರು. ನಮ್ಮ ಕಣ್ಣು ಮುಂದೆನೇ ಅದು ಆಗೋಯ್ತಾರೆ. ಅಲ್ಲಿ ನಾನೆಲ್ಲ ಸಬ್ಜೆಕ್ಟಲ್ಲಿ ಫೇಲ್ ಆಗೋಕ್ಕೆ ಶುರು ಮಾಡಿದೆ. ಹಿಂದಿ ಗೊತ್ತಿರಲಿಲ್ಲ ನನಗೆ. ಮುಸ್ಲಿಂ ಫ್ರೆಂಡ್ಸು, ಕ್ರಿಶ್ಚಿಯನ್ ಫ್ರೆಂಡ್ಸು, ಸಿಖ್ ಫ್ರೆಂಡ್, ಮತ್ತು ಗುರುದ್ವಾರಾಗೆ ಹೋದರೆ ನಾವು ಗುರುದ್ವಾರ ಎಲ್ಲ ಬರೆಸ್ತಾ ಇದ್ವಿ ಇಲ್ಲಿಗೆ. ಸೊ ಮದರ್ ಟೆರೆಸಾ ಹತ್ರ ಎಷ್ಟು ಸತಿ ಬೈಸ್ಕೊಂಡಿದ್ದೀನಿ ನಾನು. ಮದರ್ ಟೆರೆಸಾ ಪನಿಷ್ಮೆಂಟ್ ಕೂಡ ಕೊಟ್ಟಿದ್ರು ಅಲ್ಲಿಗೆ. ದೇಶ 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 ಅಂತ ನಮ್ಮ ಡಿ ಎನ್ ಎ ಒಳಗೆ ತೋರಿಸ್ಬಿಟ್ಟಿದ್ದಾರೆ ಅವರು. ನಾನೊಬ್ಬನೇ ಆರ್ಟ್ಸ್ ಓದ್ತಾ ಇದ್ದೀನಿ, ಯಾಕೆಂದರೆ ಸೈನ್ಸ್ ಓದೋಕ್ಕೆ ಮಾರ್ಕ್ಸೇ ಇರಲಿಲ್ಲ. ಐ ಫೆಲ್ಟ್ ಲೈಕ್ ಅ ಮಲ್ಟಿ ಬಿಲಿಯನಿಯರ್. 5,000 ರೂಪಾಯಿದು. ನಾನು RSS ಯೂನಿಫಾರ್ಮಲ್ಲಿ ಇರುವಾಗಲೇ ಒಂದು 15-10 ಜನ ಮುಸ್ಲಿಮ್ಸ್ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು. ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ನಮ್ಮ ಜೊತೆಗೆ ಇವಾಗ ಶ್ರೀ ಭಾಸ್ಕರ್ ರಾವ್ ಅವರಿದ್ದಾರೆ. ಸುದ್ದಿ ಫಾಲೋ ಅಪ್ ಮಾಡೋರಿಗೆ, ನ್ಯೂಸ್ ನೋಡೋರಿಗೆ ಇವರು ತುಂಬ ಚೆನ್ನಾಗಿ ಪರಿಚಿತರಿರ್ತಾರೆ. ಯಾಕಂದರೆ ಇವರು ತುಂಬ ಸುದ್ದಿ ಆಗ್ತಾಯಿದ್ರು, ಜೊತೆಗೆ ಕೆಟ್ಟ ಕಾರಣಕ್ಕೆ ಸುದ್ದಿ ಆಗೋರನ್ನು ಬೇಟೆ ಆಡ್ತಾಯಿದ್ರು. ಎಸ್, IPS ಅಧಿಕಾರಿಯಾಗಿದ್ದ ಭಾಸ್ಕರ್ ರಾವ್ ಅವರು ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಈಗ ಹೊಸ ಅಧ್ಯಾಯವನ್ನು ಆರಂಭ ಮಾಡಿದ್ದಾರೆ ತಮ್ಮ ಜೀವನದಲ್ಲಿ. ರಾಜಕಾರಣಕ್ಕೆ ಕಾಲಿಟ್ಟಿದ್ದಾರೆ ಆಮ್ ಆದ್ಮಿ ಪಾರ್ಟಿ ಮೂಲಕ. ಈ ಥರ ತುಂಬ ಜನ ಬರ್ತಾರೆ, IPS ಅಲ್ಲಿರ್ತಾರೆ, ಫೇಮ್ ಗಳಿಸ್ತಾರೆ, ಬರ್ತಾರೆ, ಸಿನಿಮಾದಲ್ಲಿರ್ತಾರೆ, ಫೇಮ್ ಗಳಿಸ್ತಾರೆ, ಆಮೇಲೆ ಸಾಕು ಅನಿಸಿದಾಗ ಬರ್ತಾರೆ ಅಂತ ನಿಮಗೆ ಅನ್ನಿಸ್ಬಹುದು. ಆದರೆ ಇವರ ಜರ್ನಿ ತಿಳ್ಕೊಂಡಾಗ ಇವರ ಬಾಲ್ಯದಲ್ಲೊಬ್ಬ ಫೇಲ್ಯೂರ್ ಕಿಡ್, ವಿಫಲ ಬಾಲಕ ಅನ್ನೋ ಮಟ್ಟಿಗೆ ಫೇಲ್ಯೂರ್ಗಳನ್ನು ಕಂಡಿದ್ದಂಥವ್ರು, 4ನೇ ಕ್ಲಾಸಲ್ಲಿ ಫೇಲ್ ಆದಂಥವ್ರು, 6ನೇ ಕ್ಲಾಸಲ್ಲಿ ಫೇಲ್ ಆದಂಥವ್ರು, ಜೀವನದಲ್ಲಿ ಆನಂತರ IPS ಮಾಡೋದೇ ದೊಡ್ಡ ಟರ್ನರ್ ಅರೌಂಡ್, ದೊಡ್ಡ ಪವಾಡ ಅದು. ಆ ಸಾಧನೆ ಮಾಡಿದಂತಹ ಭಾಸ್ಕರ್ ಅವರ ಜರ್ನಿಯನ್ನು 3 ಅಧ್ಯಾಯಗಳಲ್ಲಿ ನೋಡ್ತಾ ಹೋಗೋಣ. ಇನ್ಸ್ಪಿರೇಷನಲ್ ಜರ್ನಿಯನ್ನು. ಮೊದಲ ಭಾಗದಲ್ಲಿ ಆ ಫೇಲ್ಯೂರ್ ಕಿಡ್ ಒಬ್ಬ IPS ಆಫೀಸರ್ ಆಗೋವರೆಗಿನ ಜರ್ನಿ. 2ನೇ ಅಧ್ಯಾಯದಲ್ಲಿ ಅವರ IPS ಜರ್ನಿ, ಖಾಕಿ ಜರ್ನಿ. 3ನೇ ಅಧ್ಯಾಯದಲ್ಲಿ ರಾಜಕಾರಣದಲ್ಲಿ ಹೊಸ ಅಧ್ಯಾಯವನ್ನು ಬರೆಯೋಕೆ ಅವರೇ ಹೊರಟಿದಾರಲ್ಲ, ಆ ಜರ್ನಿನ ನೋಡ್ತಾ ಹೋಗೋಣ. ಶ್ರೀ ಭಾಸ್ಕರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಎಲ್ಲ ಮಸ್ತ್ ಮಗ ಶ್ರೋತರಿಗೂ ನಮಸ್ಕಾರ. ಭಾಸ್ಕರ್ ರಾವ್ ಅವರೇ, ಮೊದಲಿಗೆ ನಿಮ್ಮ ಬಾಲ್ಯ, ನೀವು ಬಿಹಾರಕ್ಕೆ ಹೋಗಿದ್ಯಾಕೆ, ನಿಮ್ಮ ಕುಟುಂಬ, ಆ ಜರ್ನಿ, ನಿಮ್ಮ ಫೇಲ್ಯೂರ್, ಅಲ್ಲಿಂದ ನಾವು ಆರಂಭ ಮಾಡೋಣ. ನಿಮ್ಮ ಫ್ಯಾಮಿಲಿ, ನಿಮ್ಮ ಹುಟ್ಟೂರು, ಅಲ್ಲಿಂದ ನಾವು ಆರಂಭ ಮಾಡೋಣ. ನೋಡಿ, ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಆ ಕಾಲದಲ್ಲಿ ನಮ್ಮ ತಂದೆ ಒಬ್ಬರು ತರುಣರಿದ್ದರು. ಇಂಜಿನಿಯರಿಂಗ್ ಮುಕ್ತಾಯಗೊಂಡ ನಂತರ ನೌಕರಿ ಹುಡುಕ್ತಾಯಿದ್ರು. ಆ ಸಮಯದಲ್ಲಿ ಅವರಿಗೆ ಕರ್ನಾಟಕ ಸರ್ಕಾರದಲ್ಲಿ ಅಥವಾ ಕೇಂದ್ರ ಸರ್ಕಾರದಲ್ಲಿ ನೌಕರಿ ಸಿಕ್ಕಿರಲಿಲ್ಲ. ಮಾನ್ಯ ವಿಶ್ವೇಶ್ವರಯ್ಯನವ್ರಿಗೆ ಬಿಹಾರ ಸರ್ಕಾರ 56ನೇ ಇಸ್ವಿಯಲ್ಲಿ ಆಹ್ವಾನಿಸಿದರು. ನೀವು ಗಂಗಾ ನದಿ ಮೇಲೆ ಒಂದು ಬ್ರಿಡ್ಜ್ ನಿರ್ಮಾಣ ಮಾಡೋದಿದೆ, ನೀವು ಸೈಟ್ ಸೆಲೆಕ್ಷನ್ಗೆ ಬರಬೇಕು ಅಂತ. ಆವಾಗ ಮಾನ್ಯ ವಿಶ್ವೇಶ್ವರಯ್ಯನವ್ರಿಗೆ 90 ವರ್ಷ ಆಗಿತ್ತು. ಆಗ ನಮ್ಮ ತಂದೆ ಇನ್ನೂ ತರುಣ ಇಂಜಿನಿಯರ್ ಆಗಿದ್ದು. ಸೊ ಕನ್ನಡಿಗರು, ಇವರಿಗೆ ಕೆಲಸ ಇರಲಿಲ್ಲ. ಬಾ ನನ್ನ ಜೊತೆ ಅಂತ ಹೇಳಿ, ಯಾಕೆಂದರೆ ನಮ್ಮ ಮನೇಲಿರೋ ಹಿರಿಯರೆಲ್ಲ ಅವ್ರ ಪರಿಚಯ ಇರೋದ್ರಿಂದ ಆವಾಗ ಅಲ್ಲಿ ಹೋದ ನಂತರ ಮುಕಾಮ ಹತ್ರ ಒಂದು ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಸಮಯದಲ್ಲಿ ನಮ್ಮ ತಂದೆನೂ ಅಲ್ಲೊಂದು ಪಾತ್ರ ವಹಿಸಿದರು. ಅವರು ವಿಶ್ವೇಶ್ವರಯ್ಯನವ್ರ ಕೆಲಸ ಆದ ನಂತರ ವಾಪಸ್ ಬಂದುಬಿಟ್ರು ಬೆಂಗಳೂರಿಗೆ. ನಮ್ಮ ತಂದೆ ಅಲ್ಲೇ 56-57ನೇ ಇಸ್ವಿ ಭಾರತದಲ್ಲಿ ಸೆಕೆಂಡ್ 5 ಇಯರ್ ಪ್ಲ್ಯಾನ್. ಸೊ ಎಲ್ಲ ಕಡೆ ಮೂಲಭೂತ ಸೌಕರ್ಯಗಳು ಜಾಸ್ತಿ ಮಾಡಬೇಕು ಅನ್ನೋದು ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಯಾಗಿತ್ತು. ಸೊ ಆ ಸಮಯದಲ್ಲಿ ನಮ್ಮ ತಂದೆ ಅಲ್ಲಿ ಇರುವಾಗ ಮುಖ್ಯಮಂತ್ರಿಗಳು ಹೇಳಿದ್ರು, ಅಂಥ ದೊಡ್ಡ ವ್ಯಕ್ತಿ ಜೊತೆ ನಿಮ್ಗೆ ಕೆಲಸ ಮಾಡಿದ್ಯಾ, ನೀನು ಡೈರೆಕ್ಟ್ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ ಕೊಟ್ಬಿಡ್ತೀನಿ, ಇಲ್ಲೇ ಉಳ್ಕೊಂಬಿಡಪ್ಪ ಅಂತ ಹೇಳಿ ಒಂದು 250-300 ರೂಪೀಸ್ ಸಂಬಳಕ್ಕೆ ನಮ್ಮ ತಂದೆ ಅಲ್ಲೇ ಬಿಹಾರದಲ್ಲಿ ಉಳ್ಕೊಂಬಿಟ್ರು. ಸೊ 56ನೇ ಇಸ್ವಿಯಿಂದ 90ನೇ ಇಸ್ವಿ ತನಕ ನಮ್ಮ ತಂದೆ ಬಿಹಾರ ಸರ್ಕಾರದ ಸೇವೆಯಲ್ಲೇ ಇದ್ದರು. ಅವರು ಮದುವೆ 63ನೇ ಇಸ್ವಿಲಿ ಆದ ನಂತರ, ನಾನು 64ನೇ ಇಸ್ವಿಲಿ ನಾನು ಹುಟ್ಟಿದ್ದು. ಮತ್ತು ನಮ್ಮ ತಂದೆ, ನಮ್ಮ ತಾತ ಅವರು ಆರ್ಮಿಲಿದ್ದರು. ಅವಾಗ ಅವರು ಲಾಹೋರ್, ಕರಾಚಿ, ಢಾಕಾ ಇತ್ಯಾದಿಗಳೆಲ್ಲ ಜಾಗದಲ್ಲಿ ಸರ್ವ್ ಮಾಡಿಬಿಟ್ಟು ಬಂದವರಲ್ಲಿಗೆ. ಸೊ ನಾನು ಹುಟ್ಟಿದ್ದು ಚೆನ್ನೈಯಲ್ಲಿ, ನಮ್ಮ ತಾಯಿ ಗರ್ಭಿಣಿ ಇರುವಾಗ. ಆದ ನಂತರ ವಾಪಸ್ ನಾವು ನಮ್ಮ ತಂದೆ ನಮ್ಮ ತಾಯಿಗೆಲ್ಲ ಕರ್ಕೊಂಡು ಉತ್ತರ ಭಾರತಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಉತ್ತರ ಭಾರತಕ್ಕೆ ಹೋಗಬೇಕು ಅಂದರೆ ಫಸ್ಟು ಇಲ್ಲಿಂದ ಮದ್ರಾಸ್ಗೆ ಹೋಗಬೇಕು, ಮದ್ರಾಸಿಂದ ಮತ್ತು ಕಲ್ಕತ್ತಾಗೆ ಹೋಗಬೇಕು, ಕಲ್ಕತ್ತಾಯಿಂದ
ಬಿಹಾರ್ ಕಡೆ ಹೋಗಬೇಕು ಅಂದ್ರೂ ಅಲ್ಲಿ ಗಂಗಾ ನದಿ ದಾಟಬೇಕು, ಸಾಹಿಬ್ಗಂಜ್ ಅಂತ ಹೋಗಿದೆ, ಮತ್ತು ನೇಪಾಲ್ ಬಾರ್ಡರ್ ಹತ್ತಿರ ಬೀರ್ಪುರ್, ಫಾರ್ಬೆಸ್ಗಂಜ್, ಉದಾ ಕಿಶನ್ಗಂಜ್, ರಕ್ಸಾಲ್ ಅಂತ ಚಿಕ್ಕ ಚಿಕ್ಕ ಊರು. ಆವಾಗ ನಾನು ಚಿಕ್ಕ ಮಗು ಇರುವಾಗ ಅವಾಗ ತಾನೇ ಚೈನಾ ವಾರ್ ಕೂಡ ಮುಗಿದಿತ್ತು 1962 ಒಳಗೆ. ದೇಶದಲ್ಲೆಲ್ಲ ಒಂದು ರೀತಿಯಾಗಿ ದೇಶಕ್ಕಾಗಿ ಒಂದು ಕೆಲಸ ಮಾಡಬೇಕು, ನಮ್ಮ ಸ್ವಂತ ಅನುಕೂಲಗಳೆಲ್ಲ ಮರ್ತು ಬಿಡಬೇಕು ಅಂತ ಇಡೀ ರಾಷ್ಟ್ರದಲ್ಲಿ ಒಂದು ಭಾವನೆ ಇತ್ತು. ಸೊ ಅಂಥ ಒಂದು ಭಾವನೆಯಲ್ಲಿ ನಮ್ಮ ತಂದೆ ಕೂಡ ನಮಗೆಲ್ಲ ಇಷ್ಟೆಲ್ಲ ಸಿಕ್ಕಿದಲ್ಲ. ಯಾಕಂದರೆ ಆ ಸಮಯದಲ್ಲಿ ನಮ್ಮ ದೇಶಕ್ಕೆ ತುಂಬ ಅವಮಾನ ಹೋಯಿತು ಚೈನಾ ವಾರದ ನಂತರ. ಭಾಳಷ್ಟು ಜನ ಅವಾಗ ಅದು ಪ್ರಾಣ ಕಳ್ಕೊಂಡ್ಬಿಟ್ರು ಅವಾಗ. ಸೊ ಪ್ರತಿಯೊಬ್ಬ ಯುವಕನ ಮನಸ್ಸಲ್ಲಿ ಏನಿತ್ತು, ನಾನು ನಮ್ಮ ದೇಶಕ್ಕೋಸ್ಕರ ಏನಾದರೂ ಮಾಡಲೇಬೇಕು ಅಂತ. ಸೊ ಆ ಸ್ಪಿರಿಟಲ್ಲಿ ನಮ್ಮ ತಂದೆ ವಾಪಸ್ ಕರ್ನಾಟಕ ಬರಲ್ಲ, ಗಡಿ ಭಾಗದಲ್ಲೇ ಇರ್ತೀನಿ, ಏನಾದರೂ ಸಾಧನೆ ಮಾಡ್ತೀನಿ, ಎಷ್ಟೇ ಕಷ್ಟ ಇದ್ರೂ ಪರವಾಗಿಲ್ಲ ಅಂತ. ಸೊ ನಾವೆಲ್ಲ 64 ಬೀರ್ಪುರಲ್ಲಿ, ನಾನು ಬೀರ್ಪುರ್ ಅಂತ ಅಲ್ಲಿ ನೇಪಾಲ್ ಚೈನಾ ಬಾರ್ಡರ್ ಹತ್ರ ಬರ್ತಾಯಿದ್ದು. ದೆನ್ ವಾಲ್ಮೀಕಿ ನಗರ್ ಅಂತ ಅದಕ್ಕೆ, ಬೈಸಾಲೋಟನ್ ಅಂತಾರೆ ಅದಕ್ಕೆ, ಅಲ್ಲಿ ಕೆಲಸ ಮಾಡಿದ್ರು ನಮ್ಮ ತಂದೆ. ದೆನ್ ತೆನುಘಾಟ್, ದಾಮೋದರ್ ನದಿ ಮೇಲೆ, ಗಂಡಕ್ ನದಿ ಮೇಲೆ, ಕೋಸಿ. ಸೊ ಒಂಥರ ಉತ್ತರ ಭಾರತದ ವರ್ಟ್ ಪ್ರಪಂಚದಲ್ಲಿ ನಮಗೆ ಒಂದು ಬಾಲ್ಯಕಾಲ ಪ್ರಾರಂಭ ಆಗಿತ್ತು. ಹೊಡೆದಾಟ, ಯುದ್ಧ, ಗಲಾಟೆ, ಮತ್ತು ಚೈನಾ ಹತ್ತಿರ ಇರೋದ್ರಿಂದ ಕಲ್ಕತ್ತಾ ಒಳಗೆ ನಮಗೇನಾದರೂ ಒಂದು ಇಡ್ಲಿ ಸಾಂಬಾರು ತಿನ್ನಬೇಕು ಅಂದರೆ ನಮ್ಮ ತಂದೆ ಹೇಳಿದ್ರು, ಆ ಕಾಲದಲ್ಲಿ ಆ ಕಡೆ ಏನೂ ಸಿಗ್ತಿಲ್ಲ, ಕಲ್ಕತ್ತಾ ತನಕ ಬರಬೇಕು, 600 ಕಿಲೋಮೀಟರ್ ಬರಬೇಕು ಕಲ್ಕಟ್ಟಾಗೆ ಒಂದು ಇಡ್ಲಿ ಸಾಂಬಾರು ತಿನ್ನಬೇಕು ಅಂದರೆ. ಸೊ ಇಂಥ ಸಣ್ಣ ಲೈಫ್ ಇರೋ ಇದು ಕೂಡ ನಾವು ಡಿಪ್ರೈವ್ ಆಗಿ. ಸೊ ತದನಂತರ ನಾನು ಅವರು ನಮ್ಮ ತಂದೆ ಇನ್ನೂ ಒಂದಿಷ್ಟು ಬಾರ್ಡರ್ ಏರಿಯಾ ಹೋಗುವಾಗ ನನ್ನ ತಂಗಿ ಹುಟ್ಟಿರೋ ಸಮಯದಲ್ಲಿ ನಾವು ಬೆಂಗಳೂರು ಬಂದುಬಿಟ್ಟು ನಾನು ಕಮಲಾ ನೆಹರೂಲಿ ಸ್ವಲ್ಪ ದಿನ ಓದಿದೆ, ಮತ್ತು ತದನಂತರ ಕುಮಾರನ್ಸಲ್ಲಿ ಕೂಡ ಓದಿದೆ. ನನಗೆ ಕಮಲಾ ನೆಹರೂಲಿ ಓದ್ತಾರ ಒಂದು ವಿಚಿತ್ರವಾದ ಘಟನೆ ಆಯಿತು. ನಾನು 1ನೇ ಕ್ಲಾಸಲ್ಲಿದ್ದೆ. ಅವಾಗ ಪ್ರೇಯರ್ ನಡೀತಾ ಇರುವಾಗ ಒಂದು ಬಸ್ ಏಕಾಏಕಿಯಾಗಿ ಕಮಲಾ ನೆಹರು ಮಕ್ಕಳ ಮಂದಿರ, ಈಗ ಈ ಭಾರತ್ ನರ್ಸಿಂಗ್ ಹೋಮ್ ಇದೆಲ್ಲ ಅಲ್ಲಿ, ಈಗ ಭಾರತ್ ನರ್ಸಿಂಗ್ ಅದೇ ಬಿಲ್ಡಿಂಗ್ ಇದೆ ಅಲ್ಲಿಗೆ. ಸೊ ಪ್ರೇಯರ್ ನಡೀತಿರುವಾಗ ಬಸ್ಸು ಪ್ರೇಯರ್ ಟೈಮಲ್ಲಿ ಒಳಗಡೆ ಬಂದುಬಿಟ್ಟು 5 ಮಕ್ಕಳು ಮತ್ತು ಹಿಂದಿ ಟೀಚರ್ಸ್ ಹತ್ತೋರು. ನಮ್ಮ ಕಣ್ಣು ಮುಂದೆನೇ ಅದು ಆಗೋಯ್ತಾರೆ. ಸೊ ಆವತ್ತಿನ ದಿನ ಸಾಯಂಕಾಲ ನಮ್ಮ ತಾತ ನನಗೆ ಅಲ್ಲಿಂದ ತೆಗೆದುಬಿಟ್ಟು ಅಲ್ಲಿ ಕುಮಾರನ್ಸ್ಗೆ ಸೇರಿಸ್ಬಿಟ್ರು. ಕುಮಾರನ್ಸಲ್ಲಿ ನಾನು 72 ತನಕ 73ನೇ ಇಸ್ವಿ ತನಕ ಓದಿ, ಮತ್ತು ನಮ್ಮ ತಂದೆ ಅವಾಗ ಅವ್ರಿಗೆ ರಾಜಧಾನಿ ಬಿಹಾರ್ಗೆ ಟ್ರಾನ್ಸ್ಫರ್ ಆಗುವಾಗ ಬಿಹಾರ್ಗೆ ಹೋಗ್ಬಿಟ್ಟು 73ನೇ ಇಸ್ವಿಯಿಂದ 82 ಇಸ್ವಿ ತನಕ ನಾನು ಮತ್ತೆ ಪಾಟ್ನಾದಲ್ಲಿ ಹೋಗಿ ಅಲ್ಲಿ ಓದಕ್ಕೆ ಹೋಗಿದ್ದೆ. ನಮಗೆಲ್ಲ ಏನೆಂದರೆ ಆವಾಗ ಇಲ್ಲಿ ಎಲೆಕ್ಷನ್ ಆಗಿತ್ತು ಕರ್ನಾಟಕದಲ್ಲಿ, ಕೇಂದ್ರದಲ್ಲಿ ಎಲೆಕ್ಷನ್ ಆಗುವಾಗ ನಮಗೆ ಓದೋದ್ರ ಮೇಲೆ ಮುಂಚೆನೇ ಇಂಟ್ರೆಸ್ಟೇ ಇರಲಿಲ್ಲ. ಈ ಬೇರೆ ತಲೆಹರಟೆ ಕೆಲಸಗಳು, ಗುಂಪು ಮತ್ತು ಹುಡುಗರು ಮತ್ತು ಜನಂಗೆ ಸೇರಿಸೋದು. ಆವಾಗ ಈ BJP ಅನ್ನೋದು ಪಕ್ಷನಿಲ್ಲ, ಜನಸಂಘ ಅಂತ ಇತ್ತು. ನಾವೆಲ್ಲ ದೀಪ ಜನಸಂಘ ಸಲುವಾಗಿ, ಮತ್ತು ಇಲ್ಲಿ ಅಣ್ಣಯ್ಯ ಅಂತ ಇದ್ದರು, ಅವ್ರನ್ನ ಯುವಕ ಸಂಘ ಅಣ್ಣಯ್ಯ. ಚಿಕ್ಕ ಹುಡುಗರು ಇರುವಾಗಲೇ ಆವಾಗ ಅವರು ಹಿಂದೆ ಓಡೋಗಿ ನಾವು ಇದ್ದಿದ್ದಲ್ಲಿ. ಸೊ ಓದೋ ಬಗ್ಗೆ ಸೋಮಾರಿತನ ಮತ್ತು ಯಾಕೆ ಓದಬೇಕು ಅಂತ ಭಾವನೆ ಇತ್ತು ನನಗೆ. ಸೊ ಅಂಥದ್ರಲ್ಲಿ ಇರುವಾಗ ವಾಪಸ್ ಪಟ್ನಾಗೆ ಹೋಗಿ ಸ್ಕೂಲ್ಗೆ ಹೋಗುವಾಗ ಏನು ನಮಗೆ ಈ ಕಡೆ ಅಲ್ಲಿಂದ ಬಂದದ್ದು ಇಲ್ಲಿ ಫುಲ್ ನಾವು ಚಿಕ್ಕವ್ರಿಗೆ ಚೆನ್ನಾಗಿ ಕನ್ನಡದನ್ನು ಆಗೋಗ್ಬಿಟ್ಟಿದೆ. ಇಲ್ಲಿಗೆ ಕನ್ನಡ ಮಾತಾಡೋದು, ಓದೋದು, ಗಲಾಟೆ ಮಾಡೋದು, ಕಿಚ್ಚೋದು. ಅಲ್ಲಿ ಹೋದ ತೀರಾ ಮತ್ತೆ ಹಿಂದಿ, ಯಾಕೆಂದರೆ ಬಾಲ್ಯಕಾಲದಲ್ಲಿ ಹಿಂದಿಲಿದೆ, ಮತ್ತು ಇಲ್ಲಿ 3-4 ವರ್ಷ ಇಲ್ಲಿದ್ದ ನಂತರ ಅಲ್ಲಿ ನಾನೆಲ್ಲ ಸಬ್ಜೆಕ್ಟಲ್ಲಿ ಫೇಲ್ ಆಗೋಕ್ಕೆ ಶುರು ಮಾಡಿದೆ. ಹಿಂದಿ ಗೊತ್ತಿರಲಿಲ್ಲ, ಮತ್ತು ಎಲ್ಲರೂ ಅವಮಾನ ಮಾಡೋದು. ಮತ್ತು ಪಾಪ ನಮ್ಮ ತಂದೆಗೊಂದು ತುಂಬ ಕೆಲಸ ಇರೋದು, ಬೆಳಗ್ಗಿಂದ ರಾತ್ರಿ ತನಕ. ಅವಾಗೆಲ್ಲ ಏನು ಸೌಲಭ್ಯ ಇರಲಿಲ್ಲ, ಆ್ಯಂಡ್ ಸಣ್ಣ ಸಂಬಳದಲ್ಲಿ ಕೆಲಸ ಮಾಡೋ. ಸೊ ನಾನು 4ನೇ ಕ್ಲಾಸಲ್ಲಿ ಫೇಲ್ ಆದೆ, ನಾನು 6ನೇ ಕ್ಲಾಸಲ್ಲಿ ಫೇಲ್ ಆದೆ. ಸೊ ಬಟ್ ನಮ್ಮ ತಂದೆ ಯಾಕೋ ಅವ್ರಿಗೆ ಅನ್ನಿಸ್ತಾ ಇತ್ತು ಇದು ನನ್ನ ತಪ್ಪು, ಪಾಪ ಅವ್ನ ತಪ್ಪಲ್ಲ, ಅವನಿಗೆ ನಾನು ಸಮಯ ಕೊಡ್ತಾಯಿಲ್ಲ, ಅದಕ್ಕೋಸ್ಕರ ಅವನು ಫೇಲ್ ಆಗ್ತಾಯಿದ್ದಾನೆ. ಬಟ್ ನನಗೆ ಒಳಗಡೆ ನನಗೆ ಅನ್ನಿಸ್ತಾ ಇತ್ತು, ಈ ಪರೀಕ್ಷೆಯಿಂದ ನನ್ನನ್ನು ಮೆಷರ್ ಮಾಡಬಾರ್ದು. ಪರೀಕ್ಷೆ ಏನು ಎಲ್ಲರೂ ಬರೀತಾರೆ, ಈ ಪರೀಕ್ಷೆಯಲ್ಲಿ ಫೇಲ್ ಆಗಿಬಿಟ್ಟು ನಾನೇನು ಲೈಫಲ್ಲಿ ಫೇಲ್ ಆಗಿಬಿಡ್ತೀನಿ ಅಂತ ನನಗೆ. ಮತ್ತು
ಅದು ಒಂಥರ ವಿಶಾಲವಾದ ಪ್ರದೇಶ ಅದು ಉತ್ತರ ಭಾರತದಲ್ಲಿ. ಅಲ್ಲಿಗೆ ದೆನ್ 76 ಎಮರ್ಜೆನ್ಸಿ ಆಗಿರೋದು ಕೂಡ ನಾನು ಅಲ್ಲಿ ಕಣ್ಣಾರ ಹತ್ತಿರದಿಂದ ನೋಡಿದೆ. ಯಾಕಂದರೆ ಉತ್ತರ ಭಾರತದಲ್ಲಿ ಈಗ ದೆಹಲಿ ಹತ್ತಿರ ಇರೋದ್ರಿಂದ. ಮತ್ತು ಸ್ಕೂಲಲ್ಲಿ ಈ ಸೋಷಲ್ ವರ್ಕ್ ಅಂತ ಒಂದು ನಮಗೆ ಸಬ್ಜೆಕ್ಟ್ ಇತ್ತು. ಆವಾಗ ಪಟ್ನಾಯಿಂದ ಸ್ವಲ್ಪ ದೂರ 15 ಕಿಲೋಮೀಟರ್ ದೂರ ಪಟ್ನಾ ಸಿಟಿ ಅಂತ ಬರ್ತದೆ, ಗುಲ್ಜಾರ್ ಬಾಗ್ ಅಂತ. ಅಲ್ಲಿ ಮದರ್ ಟೆರೆಸಾ ಸಂಸ್ಥೆ ಇತ್ತು. ನಾನು ಸುಮಾರು ಮದರ್ ಟೆರೆಸಾ ಜೊತೆ ಅಲ್ಲಿ ಕೆಲಸ ಮಾಡೋಕ್ಕೆ ಹೋಗ್ತಾಯಿದ್ದೆ. ಮತ್ತು ಅಲ್ಲಿ ಹರ್ಮಂದಿರ್ ಸಾಹಿಬ್ ಅಂತ ಸಿಖ್ ಸಮುದಾಯದ ಒಂದಿತ್ತು. ಮತ್ತು ಖುದಾ ಬಕ್ಷ್ ಓರಿಯೆಂಟಲ್ ಲೈಬ್ರರಿ ಅಂತ ಅದು ನಮ್ಮ ದಾರಿಗೆ ಬರ್ತಾಯಿತ್ತು. ಸೊ ನಮ್ಮ ಮನೇಲಿ ನಾವು ಹಿಂದೂ ಬ್ರಾಹ್ಮಣ, ನಮ್ಮ ತಾಯಿ ನಮಗೆ ಪ್ರತಿದಿನ ಬೆಳಗ್ಗೆ ದೀಪ ಹಚ್ಚಿಸಿ ಒಂದು ಒಂದು ವೆಂಕಟೇಶ್ವರ ಪ್ರಭಾತ ಹೇಳಿ ಮಂತ್ರಗಳೆಲ್ಲ ಮಾಡಿದ ನಂತರ ಹೊರಗಡೆ ಹೋದ ನಂತರ ನಮ್ಮ ಫ್ರೆಂಡ್ಸ್ ಎಲ್ಲ ಖುದಾ ಬಕ್ಷ್ ಓರಿಯೆಂಟಲ್ ಲೈಬ್ರರಿನವರು, ಮದರ್ ಟೆರೆಸಾ ಕಡೆ ಇರೋರು, ಮತ್ತು ಊಟಕ್ಕೆ ನಾವು ಕೆಲವು ಅಲ್ಲಿ ಸಿಖ್ ಸಮುದಾಯದ ಪಟ್ನಾ ಸಾಹಿಬ್ ಗುರುದ್ವಾರಾಗ. ಸೊ ಏನಂದರೆ ಅನ್ನಿಸ್ಲೇ ಇಲ್ಲ ದಟ್ ನಾನು ಕೇವಲ ಒಬ್ಬ ಹಿಂದೂ ಅಂತ. ನಾನು ಭಾರತದ ಒಬ್ಬ ಪ್ರಜೆ. ನನಗೆ ಮುಸ್ಲಿಂ ಫ್ರೆಂಡ್ಸು, ಕ್ರಿಶ್ಚಿಯನ್ ಫ್ರೆಂಡ್ಸು, ಸಿಖ್ ಫ್ರೆಂಡ್, ಮತ್ತು ಗುರುದ್ವಾರಾಗೆ ಹೋದರೆ ನಾವು ಗುರುದ್ವಾರ ಎಲ್ಲ ಒರೆಸ್ತಾ ಇದ್ವಿ ಇಲ್ಲಿಗೆ. ಮತ್ತು ಮದರ್ ಟೆರೆಸಾ ಸಂಸ್ಥೆಗೆ ಹೋದರೆ ಅಲ್ಲಿ ಪಾತ್ರತೆ ನನಗೆ ಮದರ್ ಟೆರೆಸಾಗೆ ನನಗೆ ಒಂಥರ ಆವಾಗ ನಮ್ಗೆ ಗೊತ್ತೇ ಇರಲಿಲ್ಲ ಅಂಥ ದೊಡ್ಡ ವ್ಯಕ್ತಿ ಜೊತೆ ನಾವು ಇಂಟ್ರ್ಯಾಕ್ಟ್ ಮಾಡ್ತಾಯಿದ್ದೀವಿ ಅಂತ. ನಾವೆಲ್ಲ ಇನ್ನೂ 13-14 ವರ್ಷದ ಹುಡುಗರು ನಾವೆಲ್ಲ. ಸೊ ಮದರ್ ಟೆರೆಸಾ ಹತ್ರ ಎಷ್ಟು ಸತಿ ಬೈಸ್ಕೊಂಡಿದ್ದೀನಿ ನಾನು. ಮದರ್ ಟೆರೆಸಾ ಪನಿಷ್ಮೆಂಟ್ ಕೂಡ ಕೊಟ್ಟಿದ್ರು ಅಲ್ಲಿಗೆ. ಸೊ ದೆನ್ ಖುದಾ ಬಕ್ಷ್ ಓರಿಯೆಂಟಲ್ ಲೈಬ್ರರಿಗೆ ಹೋಗ್ಬಿಟ್ಟು ಅಲ್ಲಿ ಪಾರ್ಟಿಷನ್ ಟೈಮ್ ಆದ ನಂತರ ಕೆಲವು ಬಂದಂಥ ಮುಸ್ಲಿಂ ಸ್ಕಾಲರ್ಸ್ ಏನೇನೋ ಶಾಯರಿ ಹೇಳೋದು. ಗಂಗಾ ನದಿ ಪಕ್ಕದಲ್ಲಿ ದೊಡ್ಡದ ಮೈಟಿ ಗಂಗಾ ವಾಸ್ ಫ್ಲೋಯಿಂಗ್. ಸೊ ಗಂಗಾ ನದಿ ಪಕ್ಕದಲ್ಲಿ ಆ್ಯಂಡ್ ದೆನ್ ನಮಗೆ ಬೇರೆ ಮೆಥಡ್ ಆಫ್ ಏನು ಓಡಾಡೋದು. ನಮ್ಮ ಮನೇಲಿ ನಮ್ಮ ತಂದೆ ಹತ್ರ ಒಂದು ವೆಹಿಕಲ್ ಇತ್ತು, ಸರ್ಕಾರಿ ವೆಹಿಕಲ್. ನಾವು ತಿರುಗಾಡೋ ಸೈಕಲ್ ಎಲ್ಲ ಕಡೆ ಹುಚ್ಚಿತರದಿಂದ ಸೈಕಲ್. ಇಡೀ ಬಿಹಾರ ಎಷ್ಟೊಂದು ಭಾಗಗಳು ಚಿಕ್ಕ ಹುಡುಗ ಇರುವಾಗಲೇ ಸೈಕಲ್. ಏನು ನನಗೆ ಅನಿಸುತ್ತೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಿ ಮಕ್ಕಳು ತುಂಬ ಪ್ರೊಟೆಕ್ಷನ್ ಕೊಡ್ತಾರೆ. ನಮ್ಮ ತಂದೆ ತಾಯಿ ಪ್ರೀತಿ ಇಟ್ಟೋರವರು, ಬಟ್ ನಮಗೆ ಧೈರ್ಯ ತುಂಬ ಸಲುವಾಗಿ ಬೇಕಾದ ಮಾಡುವಂಥ 43-45 ಡಿಗ್ರಿ ಒಳಗೆ ಬಿಸಿಲಲ್ಲಿ ಸೈಕಲ್ ಹೊಡಿತಾ ಇದ್ವಿ ನಾವು. ಮತ್ತು ಗಂಗಾ ನದಿಯಿಂದ ಡೈರೆಕ್ಟಾಗಿ ಅಲ್ಲಿ ಹೋಗ್ಬಿಟ್ಟು ನೀರು ಕುಡಿದು ಬಿಡ್ತಾಯಿದ್ವಿ ನಾವು ಅಲ್ಲಿಗೆ. ಮತ್ತು ಆ 1 ಡಿಗ್ರಿ 2 ಡಿಗ್ರಿ ಚಳಿ ಒಳಗೆ ಬರೀ ಒಂದು ಬನಿಯನ್ ಶರ್ಟ್ ಹಾಕೊಂಡು ಓಡಾಡಿದ್ವಿ ಇಲ್ಲಿಗೆ. ಆಗ ಗಂಗಾ ನದಿ ಇವಾಗಿನಗಿಂತ ಸ್ವಲ್ಪ ಜಾಸ್ತಿ ಪ್ಯೂರ್ ಇತ್ತು. ಏನು ದೊಡ್ಡ ಗಂಗಾ ನದಿ ಅಲ್ಲ, ನೋಡೋದೇ ಒಂದು ಸಂತೋಷ ಆಗುತ್ತೆ ನನಗೆ. ಮತ್ತು ಗಂಗಾ ನದಿ ಪಕ್ಕದಲ್ಲಿ ಸದಾಕತ್ ಆಶ್ರಮ ಅಂತ ಇತ್ತು. ಸದಾಕತ್ ಆಶ್ರಮ ಅಂತ, ಆ ಸದಾಕತ್ ಆಶ್ರಮದಲ್ಲಿ ಹಳೇ ಫ್ರೀಡಮ್ ಫೈಟರ್ಸ್ ಎಲ್ಲ ಬಂದು ಲೆಕ್ಚರ್ಸ್ ಎಲ್ಲ ಕೊಟ್ಟು ನಮಗೆಲ್ಲ ಹೋಗೋಕ್ಕೆ ಒಂದು ಅವಕಾಶ ಸಿಗ್ತಾಯಿತ್ತು. ಅವ್ರು ಯಾವಾಗಲೂ ದೇಶ 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 ಅಂತ ನಮ್ಮ DNA ಒಳಗೆ ತೋರಿಸ್ಬಿಟ್ಟಿದ್ದಾರೆ. ಅವರು ದೇಶಕ್ಕಾಗಿ ಮಾಡಿ, ದೇಶಕ್ಕಾಗಿ ಅದನ್ನು ಮಾಡಬೇಕು ಅಂತ. ಅಲ್ಲಿ ಹಿಂದೂಸ್ ಬರೋರು, ಮುಸ್ಲಿಮ್ಸ್ ಬರೋರು, ಎಲ್ಲರೂ ಬರೋರು. ನಮಗೆ ಯಾವ ಭಾವನೆಯೂ ಇರ್ತಾ ಇರಲಿಲ್ಲ ದಟ್ ಅವ್ರಿಗೆ ನಮಗೆ ಸದ್ಯ ನಾವು ಭಾರತೀಯರು ನಮಗೆ ಸ್ವತಂತ್ರತಾ ಸಿಕ್ಕಿ ದೇಶಕ್ಕೋಸ್ಕರ ನಾವು ಮಾಡ್ತಾಯಿದ್ದೀವಿ ಅಂತ. ಫ್ಲಡ್ಸ್ ಬರೋದಲ್ಲಿಗೆ ಬಿಹಾರ್ ಪಟ್ನಾ ಇದೆಲ್ಲ, ಪಟ್ನಾ ದೊಡ್ಡ ಗಂಗಾ ನದಿ ಇದ್ರೂ ಮೇಲ್ಗಡೆ ನಮಗೆ ಆ ಕಡೆ ಬಕ್ಸರ್ ಅಂತ ಒಂದು ಊರು ಬರುತ್ತೆ, ಆ ಕಡೆ ಸೋನ್ ನದಿ ಬರುತ್ತೆ, ಪೂನ್ ಅಂತ ಇನ್ನೊಂದು ನದಿ ಬರುತ್ತೆ, ಅದು ಪ್ರವಾಹದಿಂದ. ಸೊ ನಾವು ಸೈಕಲ್ ಮೇಲೆ ಒಂದು 7-8 ಜನ ಕರ್ಕೊಂಡು ಹೋಗಿ ನನ್ನ ಕಡೆಯಿಂದ ಏನೇನಾಗುತ್ತೆ. ಇವತ್ತು ಕೂಡ ನಮ್ಮ ಕ್ಲಾಸ್ಮೇಟ್ಸ್ ಭಾಳ ಒಳ್ಳೆ ಸ್ಥಾನದಲ್ಲಿದ್ದಾರೆ. ನೀರಜ್ ಅಕೋರಿ ಅಂತ ACC ಚೇರ್ಮನ್ ಆಗಿದ್ದಾನೆ ಅವನು. ಮತ್ತು ವಿಕಾಸ್ ಪದ್ದಾರ್ ಅಂತ ಆಶೀರ್ವಾದ ಸಂಸ್ಥೆ ಅವನು ಕಟ್ಟಿ ಇದು ಮಾಡಿದಾನೆ ಅಲ್ಲಿಗೆ. ಜಯಂತ್ ಕುಮಾರ್ ಅಂತ ಅದನ್ನು ಅವ್ರ ಜೊತೆ ನಾವು ನಮ್ಮ ಹತ್ರ ಏನು ದುಡ್ಡ 7-8 ಜನ ಸೇರಿಸಿ ನಮ್ಮ ಹತ್ರ ಒಂದು 3-4-5 ರೂಪಾಯಿ ಇರುತ್ತೆ. ಬಟ್ ಅದರಲ್ಲಿ ನಮಗೇನು ತೃಪ್ತಿ, ಅಲ್ಲಿ ಹೋಗಿ ಏನಾದರೂ ಒಂದು ಕೆಲಸ ಮಾಡಿ ನಾವು ಬರ್ತಾಯಿದ್ವಲ್ಲ. ಸೊ ದಟ್ ವಾಸ್ ದ ಸ್ಟ್ರೆಂತ್. ಬಟ್ ಏನಂದರೆ ಸ್ಕೂಲಲ್ಲಿ ಮಾರ್ಕ್ಸೇ ಬರ್ತಾಯಿಲ್ಲ, ಹೊಡ್ಸ್ಕೊಡೋದು, ಬರೀ ಬೈಸ್ಕೊಡದೆ. ಬಟ್ ನಾನು ಇದನ್ನು ವಿಫಲವನ್ನು ದುಃಖವಾಗಿ ತಗೊಂಡಿಲ್ಲ. ವಿಫಲವನ್ನು ನಾನು ಏನೋ ಆಗಿಲ್ಲ ಕೆಲಸ ಅಷ್ಟೇ ಅಂತ ತೊಗೊಂಡೆ ಹೊರತು ವಿಫಲ ಮತ್ತು ದುಃಖ ಎರಡು ಒಟ್ಟಿಗೆ ಸೇರಬಾರ್ದು. ವಿಫಲ ಮತ್ತು ದುಃಖ ಒಟ್ಟಿಗೆ ಸೇರ್ಕೊಂಡ್ಬಿಟ್ರೆ ಭಾಳ ಕಷ್ಟ. ಕೆಲವು ಸರ್ತಿ ಯಶಸ್ಸು ಜೊತೆ ದುಃಖ ಸೇರ್ಕೊಂಡ್ಬಿಡುತ್ತೆ, ಅದು ವಿಚಿತ್ರವಾದ ಸಂಗತಿ ಇದು. ಸೊ ನನಗೆ ವಿಫಲ ಜೊತೆ ದುಃಖ ಸೇರಿಲ್ಲ. ಫ್ರೆಂಡ್ಸ್ ಎಲ್ಲ ನಮಗೆ ಮದ್ರಾಸಿ ಅಂತಲೇ ಹೇಳೋದು, ಮದ್ರಾಸಿ ಅಂತಲೇ. ಆ್ಯಂಡ್ ಯಾಕಂದರೆ ಅವಾಗ ಮದ್ರಾಸಿ ಒಂದು ಕರ್ನಾಟಕ ಇದೆ, ಒಂದು ಕೇರಳ ಇದೆ, ಒಂದು ಆಂಧ್ರ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ, ಎಲ್ಲ ಮದ್ರಾಸಿ ಹೇಳೋದು. ಸೊ ದೆನ್ 1971 ವಾರ್ ಆಗೋ ಸಮಯದಲ್ಲಿ ನಾವು ಮತ್ತೆ ಇಲ್ಲಿ ಇದುವಾಗ ಭಾಳ ಜನ ಕರ್ನಾಟಕದಲ್ಲಿ ಕೂಡ ಫ್ರೆಂಡ್ಸ್ ಇದ್ದಾರೆ. ಸೊ ಎಮರ್ಜೆನ್ಸಿ ಆದ ನಂತರ
ನಾವು ಆ ಸಮಯದಲ್ಲಿ ಶತ್ರುಘ್ನ ಸಿನ್ಹಾ ಫ್ಯಾನ್ಸ್ ನಾವೆಲ್ಲ. ಶತ್ರುಘ್ನ ಸಿನ್ಹಾ ಆ ಪಟ್ನಾದಲ್ಲಿ ಒಂದು ಏರಿಯಾ ಇದೆ, ಅದರ ಹೆಸರು ಕದಂ ಕುವಾ ಅಂತ. ಕದಂ ಪರ್ ಕುವಾ ಅಂದರೆ ಬಾವಿ, ಬಾವಿ. ಸೊ ಕದಂ ಕುವಾ ಅಂತ ಶತ್ರುಘ್ನ ಸಿನ್ಹಾ ಫ್ಯಾನ್ಸ್ ಅಂತ ನಾವು. ಆ ಶತ್ರುಘ್ನ ಸಿನ್ಹಾ ಏನು ಮಾಡೋದು, ಕರ್ಕೊಂಡು ಹೋಗ್ಬಿಟ್ಟು ಜಯಪ್ರಕಾಶ್ ನಾರಾಯಣ ಅವ್ರ ಮನೆಗೆ ಕರ್ಕೊಂಡು ಹೋಗ್ಬಿಡೋದು. ಅಯ್ಯೋ ತಾತಪ್ಪನ ಜೊತೆ ಯಾರಪ್ಪ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ನಮಗೆ ಗೊತ್ತೇ ಆಗಿಲ್ಲ. ಎಂಥ ದಿಗ್ಗಜರಿಗೆ ನಾವು ಕಣ್ಣಾರು ನಾವು ನೋಡಿದ್ದೀವಿ, ಬಟ್ ಅವ್ರ ಮಹತ್ವ ಅವಾಗ ಗೊತ್ತಾಗಿರಲಿಲ್ಲ. ಆ ಮಹತ್ವನದೇ ಗೊತ್ತಾಗಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಅವರು, ಮಧು ದಾಂಡವಟೆ ಮತ್ತು ಪ್ರಮೀಳಾ ದಾಂಡವಟೆ ಗಂಡ ಹೆಂಡತಿ ಅವರು ಬರೋರಲ್ಲಿಗೆ, ಜಾರ್ಜ್ ಫರ್ನಾಂಡಿಸಲ್ಲಿ ಬರೋರಲ್ಲಿಗೆ, ಮತ್ತು ಒಂದಿನ ಖಾನ್ ಅಬ್ದುಲ್ ಗಫಾರ್ ಖಾನ್ ಕಾಬೂಲಿಂದ ಬಂದಿದ್ದರು. ಕಾಲ್ಗೆ ಒಂದು ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕಾಗಿತ್ತು. ಅಲ್ಲಿಗೆ ಡಾಕ್ಟರ್ ಭಟ್ಟಾಚಾರ್ಯ ಅಂತ ಭಾಳ ಫೇಮಸ್ ಆರ್ಥೋಪೆಡಿಷನ್, ಅವ್ರ ಹತ್ರ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋಕ್ಕೆ ಕಾಬೂಲಿಂದ ಪಟ್ನಾಗೆ ಬಂದಿದ್ದರು. ಸೊ ನಾವೆಲ್ಲ ಹುಡುಗರಲ್ಲಿ 13-14 ವರ್ಷ ಹುಡುಗರು ನಾವೆಲ್ಲ ಆ ಟೈಮ್ ಎಮರ್ಜೆನ್ಸಿ ಟೈಮಲ್ಲಿ ಜಯಪ್ರಕಾಶ್ ನಾರಾಯಣ್ ಮನೆಯಲ್ಲಿ ನಾವೆಲ್ಲ ಸಾಯಂಕಾಲ ಟೈಮಲ್ಲಿ, ಅದು ಸೈಕಲ್ ಮೇಲೆ ಎಲ್ಲ ಕಡೆ ಸೈಕಲಲ್ಲೇ ತಿರುಗಾಡು. ಸೊ ಒಂದು ರೀತಿಯಾಗಿ ವೆರಿ ಎಕ್ಸೈಟಿಂಗ್ ಟೈಮ್ಸ್. ನಮ್ಗೆ ಯಾರೋ ಒಂದು ಬನ್ನು ಮತ್ತು ಒಂದು ಅರ್ಧ ಟೀ ಕೊಟ್ಬಿಟ್ರೆ ಏನು ಮೃಷ್ಟಾನ್ನ ಭೋಜನ ಅಂದ್ಬಿಟ್ಟು ಅವ್ರಿಗೋಸ್ಕರ ನಾವು ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇರ್ತಾ ಇದೆ. ಸೊ ಬಟ್ ವಿದ್ಯೆ ಅಂತ ತಲೆಗೆ ಹತ್ತಾ ಇರಲಿಲ್ಲ, ಬಟ್ ಆದರೂ ಕೂಡ ಆ ಸಮಯದಲ್ಲಿ ಕೂಡ ನನ್ನ ಮೇಲೆ ಬಿಹಾರದವರು ತುಂಬ ಪ್ರೀತಿ ಕೊಟ್ಟು ನನಗೆ ಫಾರ್ಮ್ ಆ್ಯಂಡ್ ಗಾರ್ಡನಿಂಗ್ ಅಸೋಸಿಯೇಷನ್ ಅಂತ ಒಂದು ಅಲ್ಲಿ ನಾವು ಮಾಡಿದೆ ಅಲ್ಲಿಗೆ. ಯಾಕೆಂದರೆ ಆ ಸಮಯದಲ್ಲಿ ಆವಾಗ ದೇಶದಲ್ಲಿ ಎಲ್ಲ ಕಡೆ ಅನಾಜ್ ಬೆಳೆಸಬೇಕು, ಇದು ಬೆಳೆಸಬೇಕು ಅಂತ ಇರುವಾಗ ನಾವು ಒಂದು ಕ್ಲಬ್ ಮಾಡೋಣ ಅಂದ್ಬಿಟ್ಟು ಫಾರ್ಮ್ ಆ್ಯಂಡ್ ಗಾರ್ಡನಿಂಗ್ ಅಸೋಸಿಯೇಷನ್ ಮಾಡಿಬಿಟ್ಟು ಅಲ್ಲಿ ಒಂದು ಅದಕ್ಕೆ ನನಗೆ ಪ್ರೆಸಿಡೆಂಟ್ ಮಾಡಿಬಿಟ್ರು. ಅಷ್ಟೆಲ್ಲ ಕಾಸ್ಟಿಸ್ ಬಿದ್ದರೂ ಸಹ ಇಲ್ಲೆಲ್ಲ ಭಾಸ್ಕರ್ರಾವ್ ಮದ್ರಾಸಿಗೆ ಓದಿದ್ದು, ಮದ್ರಾಸಿ ಭಾಸ್ಕರ್ರಾವ್ ಓದಿದ್ದು ಅಂತ. ದೆನ್ ಆ ಟೈಮಲ್ಲಿ ಈ ಎಮರ್ಜೆನ್ಸಿ ಎಲ್ಲ ಆದ ನಂತರ ಒಳ್ಳೆ ಲೀಡರ್ಸ್ ಮಾಡಬೇಕು ಅಂದ್ಬಿಟ್ಟು ಈ ಕ್ರಿಶ್ಚಿಯನ್ಸ್ ಎಲ್ಲ ಸೇರಿ ಲೀಡರ್ಶಿಪ್ ಟ್ರೈನಿಂಗ್ ಸರ್ವಿಸ್ ಅಂತ ಒಂದು ಸಂಸ್ಥೆ ಕಟ್ಟಿತು. ಇಡೀ ಪಟ್ನಾ ಒಳಗೆ ಸೆಂಟ್ ಮೈಕಲ್ಸ್ ಪಟ್ನಾ, ನಾಟರ್ ಡೇಮ್ ಅಕಾಡೆಮಿ, ಹಾರ್ಟ್ಮೆಂಡ್ಸ್, ಸೆಂಟ್ ಝೇವಿಯರ್ಸ್, ಲೋಯಲಾ, ಸೆಂಟ್ ಜೋಸೆಫ್ಸ್ ಕಾನ್ವೆಂಟ್, ಇದೆಲ್ಲ ಕ್ರಿಶ್ಚಿಯನ್ ಸ್ಕೂಲ್ಸ್. ಒಂದೊಂದು ಸ್ಕೂಲಿಂದ 100-120 ಹುಡುಗಿರು 10ನೇ ಕ್ಲಾಸ್, ಅವರೆಲ್ಲ ಸೇರಿ ನಾನೇ ಪ್ರೆಸಿಡೆಂಟ್ ಆಗಿದ್ದು, ಬೀಯಿಂಗ್ ಎ ಸೌತ್ ಇಂಡಿಯನ್ ಮದ್ರಾಸಿ. ಸೊ ಆವಾಗ ನಮ್ಮ ಕಾನ್ಫಿಡೆನ್ಸ್ ಬಂತು ದಟ್ ಒಳ್ಳೆತನ ಮತ್ತು ದೇಶ ಮುಂದೆ ಇಟ್ಟರೆ ಯಾವ ಜಾತಿ ಬೇಡ, ಯಾವ ದುಡ್ಡು ಬೇಡ, ಯಾವ ತೋಳಬಲ ಬೇಡ, ಒಳ್ಳೆತನ ಮತ್ತು ನಮ್ಮ ಸಂವಿಧಾನ ಇತ್ಯಾದಿಗಳು ಮುಂದೆ ಇಟ್ಟರೆ ದೇಶದ ಜನ ಒಂದಾಗ್ತಾರೆ, ದೇಶಕ್ಕಾಗಿ ಅದನ್ನು ಮಾಡಬೇಕು ಅಂತ. ಸುಮ್ಮನೆ ನಮ್ಮ ಜಾತಿ, ನಮ್ಮ ದುಡ್ಡು, ನಮ್ಮ ತೋಳಬಲ ಇತ್ಯಾದಿಗಳು ಮಾಡಿ ಜನರ ಮಧ್ಯದಲ್ಲಿ ಇತ್ತೀಚೆಗೆ ನಾವು ನೋಡ್ತೀವಲ್ಲ ಅದರಿಂದ. ಬಟ್ ಆ ಸಮಯದಲ್ಲಿ ನಾನು, ಯಾಕೆಂದರೆ ನಾವು ನೋಡಿದ್ದು ಇಂಥವ್ರಿಗೆ ಎಂಥ ನನಗೆ ಹೇಳಿದಲ್ಲ ವಾಜಪೇಯಿ ಅವ್ರಿಗೆ, ಮಧು ದಾಂಡವಟೆ. ಸೊ ಇವ್ರ ಮಾತುಗಳು ಕೇಳುವಾಗ ಕೆಲವು ಸರಿ ಬೈದು ಓಡಿಸ್ಬೇಡ, ಹೋಗೋ ಆಚೆ, ದೊಡ್ಡವ್ರ ಮಾತಾಡಲ್ಲ ಕೇಳಬಾರ್ದು ನೀವು ಅಂತ. ಬಟ್ ಏನೋ ನಾವು ಮೆಟ್ಲ್ ಮೇಲೆ ಕೂತ್ಕೊಂಡು, ಅವ್ರ ಚೇರ್ ಮೇಲೆ ಕೂತ್ಕೊಂಡು ಮಾತಾಡುವಾಗ ಅವ್ರಿಗೆ ಟೀ ತಂದು ಕೊಡ್ತಾಯಿದ್ವಿ. ಕುಡಿದ ನಂತರ ಗ್ಲಾಸ್ ತೊಗೊಂಡು ಹೋಗ್ಬಿಟ್ಟು ವಾಶ್ ಮಾಡಿಬಿಟ್ಟು ಅಲ್ಲೇ ಒಳಗಿರ್ತೀವಿ. ಸೊ ಒಂದು ಅದ್ಭುತವಾದ, ನನಗನ್ಸುತ್ತೆ ನನ್ನಷ್ಟು ಪುಣ್ಯವಂತ ಯಾರೋ ಇರಲಿಲ್ಲ. ಇಂಥ ಮಹಾನ್ ದಿಗ್ಗಜರ ಮಧ್ಯದಲ್ಲಿ ನನಗೆ ಒಂದು ರೀತಿಯಾಗಿ ಅವ್ರಿಗೆ ಐ ಡಿಡ್ ನಾಟ್ ಇವನ್ ನೋ ದಟ್ ಇಂಥವರು ಆಮೇಲೆ ಇವರನ್ನು ಭಾರತದ ಮಹಾಪುರುಷರಂತ ನೆನೆಸ್ಕೊಳ್ತಾರಂತ ಐಡಿಯಾ ಇರಲಿಲ್ಲ. ಸೊ ಹಾಗೆ ನಾನು 10th ಸ್ಟ್ಯಾಂಡರ್ಡ್ ತನಕ ನಾನು ಅಲ್ಲಿ ಮುಗಿಸಿ ಅಲ್ಲಿ ಕಾಲೇಜಿಗೆ ಸೇರುವಾಗನೂ ಅಲ್ಲಿ ಕೂಡ ನನಗೆ ಆಮೇಲೆ ನಮ್ಮ ತಂದೆಗೆ ಹೆದರಿಕೆ ಆಯಿತು, ಇವನು ಎಲ್ಲಿ ಬಂದು ಇಲ್ಲಿ ಬಿಹಾರದಲ್ಲೆಲ್ಲ ರಾಜಕೀಯಕ್ಕೆ ಸೇರ್ಕೋತಾನೆ, ನೀನು ವಾಪಸ್ ಬೆಂಗಳೂರಿಗೆ ಹೋಗು ಅಂತ 81ನೇ ಇಸ್ವಿಲಿ ವಾಪಸ್ ಕಳಿಸ್ಬಿಟ್ರು ಅಲ್ಲಿಗೆ. ಬೆಂಗಳೂರು ಬಂದು ನಾನು ಮಾರ್ಕ್ಸ್ ಜಾಸ್ತಿ ಏನಿರಲಿಲ್ಲ, 2nd ಕ್ಲಾಸ್ ಮಾರ್ಕ್ಸ್ ಇತ್ತು ಅಲ್ಲಿಗೆ, ಏನೋ ಪಾಸ್ ಆದರೆ ಸಾಕಾಗಿತ್ತು ನನಗೆ ಅಲ್ಲಿಗೆ. ಸೊ ಅಲ್ಲಿ ಇಷ್ಟೆಲ್ಲ ಇದ್ರೂ ನೋಡಿ, ಸಕ್ಸಸ್ ಜೊತೆ ತುಂಬ ನಾವು ಅವಮಾನನೂ ನೋಡಬೇಕು. ನಾವು ವಿಫಲ, ನಮಗೆ ನಮ್ಮ ವಿರುದ್ಧ ಪಿತೂರಿ ಮತ್ತು ಸುಳ್ಳು ಆಪಾದನೆ ಇತ್ಯಾದಿಗಳು. ನಾನು ತುಂಬ ಚಿಕ್ಕ ವಯಸ್ಸಿಂದನೇ ಇದರ ಅನುಭವ ಆಗಿದೆ ಬಿಹಾರದಲ್ಲಿ. ಯಾಕೆಂದರೆ ಎಲ್ಲ ಆಗೋವರೆಗೂ ಎಲ್ಲ ಚೆನ್ನಾಗಿರುತ್ತೆ. ಬೇರೆ ಟೈಮಲ್ಲಿ ನಾನು ಮದ್ರಾಸಿ, ಅವರೆಲ್ಲ, ಸೊ ಐ ಗೆಟ್ ಐಸೋಲೇಟೆಡ್. ನಾನು ಮೈನಾರಿಟಿಗೆ ಇಲ್ಲಿ ಬಂದ ನಂತರ ಸೆಂಟ್ ಜೋಸೆಫ್ ಕಾಲೇಜಲ್ಲಿ PUC ಮಾಡಿದೆ. ನಾನು PUC ಮಾಡಿದ ನಂತರ ಆವಾಗ ಇದೆಲ್ಲ ರಾಜಕೀಯ ಮತ್ತು ಚಟುವಟಿಕೆ ಇರಲಿಲ್ಲ. ಸೊ ನನಗನ್ನಿಸ್ತು ಓದಿಲ್ಲ ಅಂದರೆ
ಪ್ರಯೋಜನ ಆಗಲ್ಲ. ಇಲ್ಲಿ ಬೆಂಗಳೂರು ಬಂದರೆ ಎಲ್ಲ ನಮ್ಮ ಕಸಿನ್ಸ್ ಹುಡುಗರು ಹುಡುಗಿರೆಲ್ಲ ಈ ಕೆಲವರು IITಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ, ಕೆಲವರು ಅವಾಗ MBBS ಸೇರಿದ್ದಾರೆ. ನಾನೊಬ್ಬನೇ ಆರ್ಟ್ಸ್ ಓದ್ತಾ ಇದ್ದೀನಿ, ಯಾಕೆಂದರೆ ಸೈನ್ಸ್ ಓದೋಕ್ಕೆ ಮಾರ್ಕ್ಸೇ ಇರಲಿಲ್ಲ. ಪಾಪ ಹಂಗೂ ನನಗೆ ಆಚಾರ್ಯ ಪಾಠಶಾಲೆಯಲ್ಲಿ ಸೈನ್ಸ್ ಕೊಟ್ಟರು. ನನಗೆ ನ್ಯಾಷನಲ್ ಕಾಲೇಜಲ್ಲಿ ಸಿಗಲಿಲ್ಲ, ಜೋಸೆಫ್ಸಲ್ಲಿ ಸಿಗಲಿಲ್ಲ, 3ನೇ ಲಿಸ್ಟಲ್ಲಿ ಪರವಾಗಿಲ್ಲ ಆರ್ಟ್ಸ್ ಸಿಕ್ತು. ಬಿಕಾಸ್ ಕ್ರಿಶ್ಚಿಯನ್ ಕಾಲೇಜಲ್ಲಿ ಓದಿದ್ದಲ್ಲ, ಸೊ ಆ ವಿಶ್ವಾಸಲ್ಲಿ ಕೊಟ್ಟರು ನನಗೆ ಸೆಂಟ್ ಜೋಸೆಫ್ಸಲ್ಲಿ. ಆವಾಗ ಅನ್ನಿಸ್ತು ಕೂತ್ಕೊಂಡು ಓದಿದೆ. ದೆನ್ ನನಗೆ ಓದೋಕ್ಕೆ ಶುರು ಮಾಡಿದೆ. ಆವಾಗ ನಾನು ಆವಾಗ 1982 ಒಳಗೆ ಏಷ್ಯನ್ ಗೇಮ್ಸ್ ಕೂಡ ಆಗಿತ್ತು. ಅಂದರೆ ಒಂದೊಂದು ನ್ಯಾಷನಲ್ ಇವೆಂಟಿಂದ ಯುವಕರ ಮನಸ್ಸಲ್ಲಿ ಏನೋ ಪರಿವರ್ತನೆ ಆಗುತ್ತೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿಯಿಂದ ಕಲರ್ ಟಿವಿ ಆಯಿತು, ಒಂಥರ ದೇಶ ಬದಲಾಗ್ತಾ ಇದೆ. ದೆನ್ ಆ ಸಮಯದಲ್ಲಿ ಕರ್ನಾಟಕದಲ್ಲಿ ನಾನು ಬರೋವಾಗ ನವಲ್ಗುಂದ್ ನರಗುಂದಲ್ಲಿ ಫೈರಿಂಗ್ ಆಗಿ ರೈತರೆಲ್ಲ ಸತ್ತೋದ್ರು, ಮತ್ತು ರೈತರ ಆಕ್ರೋಶ. ಸೊ ಹೆಂಗೂ ಆ ಕಡೆ ನಾನು ಸೆಕೆಂಡ್ ಫ್ರೀಡಮ್ ಮೂಮೆಂಟ್ ಜಯಪ್ರಕಾಶ್ ನಾರಾಯಣ್ ನೋಡ್ಕೊಂಡು ಇಲ್ಲಿ ಬಂದ. ಇದರಿಂದ ನಮಗೊಂಥರ ಒಳಗೊಳಗೆ ನಮಗೆ ಪ್ರಭಾವ ಆಗುತ್ತೆ. ಆ ಕಡೆ ರೈತರ ಮೇಲೆ ಗುಂಡು ಹೊಡೆದಿದ್ದು ನವಲ್ಗುಂದ್ ನರಗುಂದಲ್ಲಿ. ದೆನ್ ತದನಂತರ ಡಾಕ್ಟರ್ ರಾಜ್ಕುಮಾರ್ ಅವರು ಗೋಕಾಕ್ ಎಜುಟೇಷನ್ ಮಾಡಿದರು ಇದೇ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸಲ್ಲಿ. ಸೊ ಅನ್ನಿಸ್ತಾ ಇತ್ತು ಹೋಗೋಣ ಅಂತ. ಬಟ್ ಈ ಕಡೆ ತಂದೆ ಸಾಕು ರಾಜಕೀಯ ಮಾಡಬೇಡ, ರಾಜಕೀಯಕ್ಕೆ ಹೋಗಬೇಡ ಅಂತ ತಂದೆಯವ್ರದ್ದು ಪ್ರೆಷರ್ ಇತ್ತು. ಇಲ್ಲದ್ರೆ ನಾನು ಆಗಲೇ ಆ ರೈತರ ಸಮಾವೇಶ ಇದು 81, 82 ಒಳಗೆ ಇದು, ಯಾಕೆಂದರೆ ಭಾಳ ಮುಖ್ಯ ಚಳುವಳಿಗಳಾಗಿರೋ ಸಮಯ ಅದು ಕರ್ನಾಟಕದಲ್ಲಿ. ಬಟ್ ಆವಾಗ ಚೆನ್ನಾಗಿ ಮಾರ್ಕ್ಸ್ ಬಂತು, ಸ್ವಲ್ಪ ಸೆಕೆಂಡ್ ಕ್ಲಾಸಿಂದ ಫಸ್ಟ್ ಕ್ಲಾಸ್ ಬಂದೆ. ದೆನ್ ಸ್ವಲ್ಪ ಧೈರ್ಯ ಬಂದು ಓದಿದ್ರೆ ಪ್ರಯೋಜನ ಆಗುತ್ತೆ ಅಂತ. ನಂತರ ದೆನ್ ಐ ಕೇಮ್ ಬ್ಯಾಕ್ ಸೈಕಾಲಜಿ ನ್ಯಾಷನಲ್ ಕಾಲೇಜ್ ಬಸವನಗುಡಿಗೆ ಬಂದೆ. ಬಟ್ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಸೈಕಾಲಜಿ ಇರಲಿಲ್ಲ ಅನ್ನೋ ದೃಷ್ಟಿಯಿಂದ ಜಯನಗರ್ ನ್ಯಾಷನಲ್ ಕಾಲೇಜ್ ಹೋಗಿ ನಾನು ಅಡ್ಮಿಷನ್ ಆದೆ. ಬಟ್ ರಕ್ತದಿಂದ ರಾಜಕೀಯ ಹೋಗಬೇಕಲ್ಲ, ಆಗಲಿಲ್ಲ. ಆವಾಗ 83 ಜನವರಿ ಒಳಗೆ ಚುನಾವಣೆ ಆಗುತ್ತೆ ಕರ್ನಾಟಕದಲ್ಲಿ. ಗುಂಡೂರಾಯರ ಸರ್ಕಾರ ಬಿದ್ದು ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿಗಳಾಗ್ತಾರೆ, ಜೀವರಾಜ್ ಆಳ್ವ ಅವರು ಮುಂದೆ ಬರ್ತಾರೆ, ಎಲ್ಲ ಹೊಸಬರು ಬಂದುಬಿಡ್ತಾರೆ. ರಮೇಶ್ ಕುಮಾರ್ ಅವರು, ಸಿದ್ದರಾಮಯ್ಯನವರು, ಮತ್ತು MP ಪ್ರಕಾಶ್, ದೆನ್ PGR ಸಿಂಧ್ಯಾ ಅವರು, ದೆನ್ ಪ್ರೊಫೆಸರ್ ಲಕ್ಷ್ಮೀ ಸಾಗರ್, ಅಬ್ದುಲ್ ನಜೀರ್ ಸಾಬ್, ಅಜೀಜ್ ಸೇಠ್, ಒಂಥರ ಅದು ಹೋಗಿ ಕಂಪ್ಲೀಟ್ ನ್ಯೂ. ಸೊ ನಾನು ಅವಾಗ ಐ ಆಮ್ ಜಸ್ಟ್ 19-year-old ಟೀನೇಜರ್. ಮತ್ತೆ ಅನಿಸುತ್ತೆ ಈ ರಾಜಕೀಯ ಬಿಡಬಾರ್ದಾಗಿತ್ತಲ್ಲ ಫಸ್ಟ್ ಅಪ್ಪ. ಸೊ ನಾನು ಜೀವರಾಜ್ ಆಳ್ವ ಜೊತೆ ಸಂಪರ್ಕ ಮಾಡಿ ನ್ಯಾಷನಲ್ ಕಾಲೇಜಲ್ಲಿ ಚುನಾವಣೆ ಸ್ಪರ್ಧಿಸಿ ನಾನು 84-85 ಇಸ್ವಿಲಿ ಮತ್ತೆ ನಾನು ಪ್ರೆಸಿಡೆಂಟ್ ಇಲ್ಲಿ ರಾಷ್ಟ್ರೀಯಕ್ಕೆ ಬಂದು ನ್ಯಾಷನಲ್ ಕಾಲೇಜ್ ಜಯನಗರ್ ಪ್ರೆಸಿಡೆಂಟ್ ಆಗ್ತೀನಿ. ನಮ್ಮ ಕಾಲೇಜಲ್ಲಿ ಹುಡುಗಿರು ಜಾಸ್ತಿ. ಈ ಏನು ಮಾತು ಎತ್ತಿದ್ರೆ ಈ ಕೋತ್ವಾಲ್ ರಾಮಚಂದ್ರ ಅವರು ಇವರು ಅವ್ರಿಗೆಲ್ಲ ರೌಡಿಸಮ್ದು ಭಯ. ಹುಡುಗಿರಿಗೆ ಪ್ರತಿಭಟನೆ ಕಳಿಸಿ ರಾಜಭವನ್ಗೆ ಹೋಗಬೇಕು ಇಲ್ವ. ನಾನೇನು ಮಾಡಿದೆ, ಇವ್ರು ಕೇಳಿ ಪ್ರಯೋಜನ ಆಗಲ್ಲ ಅಂದ್ಬಿಟ್ಟು ಡೈರೆಕ್ಟಾಗಿ PG ಹರ್ಲಂಕರ್ ಪೊಲೀಸ್ ಕಮಿಷನರ್ ಇದ್ದರು, ಅವ್ರಿಗೆ ಹೋಗಿ ಹೇಳಿದೆ, ಸರ್ ನಮ್ಮ ಕಾಲೇಜಿಗೆ ನೀವು ಚೀಫ್ ಗೆಸ್ಟಾಗಿ ಬರಬೇಕು ಮತ್ತು ನಮ್ಗೆ ರಕ್ಷಣೆ ಕೊಡಬೇಕು, ಕಾಲೇಜಲ್ಲಿ ಬರೀ ಹುಡುಗಿರಿದ್ದಾರೆ ಅಂತ. ಈ ಕಡೆ ನಮ್ಮ HN ನಮ್ಮ ಚೇರ್ಮನ್ ಇದ್ದರು ನ್ಯಾಷನಲ್ ಕಾಲೇಜ್ಗೆ, ಅವ್ರಿಗೂ ಹುಡುಗಿರು ಚೆನ್ನಾಗಿ ಮುಂದೆ ಬರಬೇಕು ಅಂತ ಅವ್ರ ಪ್ರೋತ್ಸಾಹ ಫ್ರೀಡಮ್ ಮೂಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಸೊ HN ಅವರ ಅನುಮತಿ ಮೇರೆಗೆ PG ಹರ್ಲಂಕರ್ ಅವ್ರಿಗೆ ನಾನು ಚೀಫ್ ಗೆಸ್ಟಾಗಿ ಕರೆಸಿ ನಾನು ಹೇಳಿದೆ, ನನಗೆ ಏನೋ ಸಮಸ್ಯೆ ಇದೆ, ನಾನು ನಿಮಗೆ ಕೇಳ್ತೀನಿ, ಕಾಲ್ ಮಿ ಎನಿ ಟೈಮ್ ಅಂತ. ಆ ಕಾಲದಲ್ಲಿ 83-86 ಎಲ್ಲಿ ಪೊಲೀಸ್ ಆಯುಕ್ತರಿಗೆ ನೋಡಬೇಕು ಅಂದರೆ ಏನು. ಸೊ ಏನಾದರೂ ಸಮಸ್ಯೆ ಆದರೆ ನಾನು ಲ್ಯಾಂಡ್ಲೈನಲ್ಲಿ ಫೋನ್ ಮಾಡ್ತಾಯಿದ್ದೆ ಅವ್ರಿಗೆ, ಸರ್ ಐ ಆಮ್ ಭಾಸ್ಕರ್ ರಾವ್ ಸ್ಪೀಕ್, ಟೆಲ್ ಮಿ ವಾಟ್ ಯು ವಾಂಟ್ ಸರ್, ಓಕೆ ಡೋಂಟ್ ವರಿ ಅಂತ ಹೇಳಿ ಜಯನಗರ್ ಪೊಲೀಸ್ನವ್ರಿಗೆ ಹೇಳಿ ನನಗೆ ಒಂದು ರೀತಿ ರಕ್ಷಣೆ ಕೊಡ್ತಾರೆ. ನನಗೇನು ಸಂತೋಷ ಆಯಿತು ಅಂದರೆ 84 ಇಸ್ವಿಲಿ ಇನ್ಫೆಂಟ್ರಿ ರೋಡ್ ಆಫೀಸಲ್ಲಿ ಹೆದರಿ ದೂರ ನಿಂತ್ಕೊಂಡು ಕೈ ಮುಗಿದು ನಾನು ಪೊಲೀಸ್ ಕಮಿಷನರ್ಗೆ ಮಾತನಾಡ್ತಾ ಇದ್ದಲ್ಲ. 3.5 ದಶಕ ಆದ ನಂತರ 2019 ಇಸ್ವಿಲಿ ಅದೇ ಕುರ್ಚಿ ಮೇಲೆ ಕೂತ್ಕೊಳ್ಳೋಕ್ಕೆ ಅವಕಾಶ. ನಮ್ಮ ತಂದೆ ತಾಯಿ ಆಶೀರ್ವಾದ. ಆ ಮಿರಾಕಲ್ ಹೇಗೆ ಸಾಧ್ಯ ಆಯಿತು? ನೀವು IPS ಆಫೀಸರ್ ಆಗಿದ್ದು ಹೇಗೆ ಅಂತ? ಅಲ್ಲಿ ಅದಾದ ನಂತರ ನಾನು ಇಲ್ಲಿ ರಾಜಕೀಯಕ್ಕೆ ಅಷ್ಟೆಲ್ಲ ನಮ್ಮ ತಂದೆ ರಿಟೈರ್ಮೆಂಟ್. ಅಲ್ಲಿಂದ ನಮ್ಮ ತಂದೆ ಬಿಹಾರದಲ್ಲಿ ಮತ್ತೆ ಬೈದರು, ಮತ್ತೆ ನೀನು ರಾಜಕೀಯಕ್ಕೆ ಹೋಗ್ತಾ ಇದ್ದೆ, ರಾಜಕೀಯ ಎಲ್ಲ ಬಿಟ್ಬಿಟ್ಟು ವಾಪಸ್ ಬಾ, ನೀನು ಓದೋದು ಬಿಟ್ಬಿಟ್ಟು ರಾಜಕೀಯದಿಂದ ನಿನಗೇನು ಸಾಧನೆ ಮಾಡೋಕ್ಕಾಗಲ್ಲ, ನಾನು ನ್ಯಾಷನಲ್ ಕಾಲೇಜ್ ಬರೀ ಆಮೇಲೆ ಏನು ಮಾಡ್ತೀಯ ನೀನು, ಹೊಲಸ ರಾಜಕೀಯಕ್ಕೆ ಹೋಗ್ಬೇಡ ಅಂತ. ಸೊ ಅದು ನಾನು ಬಿಟ್ಬಿಟ್ಟು ಅವಾಗ ಕೂಡ ಜೀವರಾಜ್ ಆಳ್ವ ಅವರು ಮತ್ತು ಅವರೆಲ್ಲ ಜನತಾದಳ ಅವಾಗ ಚೆನ್ನಾಗಿ ಬರ್ತಾಯಿತ್ತು. ದೇವೇಗೌಡರು ಅವಾಗ PWD ಮಿನಿಸ್ಟರ್ ಆಗಿದ್ರು ಅವಾಗ. ಸೊ ನಮ್ಮದೆಲ್ಲ ಭಾಳ ಅವಾಗ ಅಲ್ಲಿ ಹೋದರೆ
ಆ ಸಮಯದಲ್ಲಿ ನನಗೆ ನಮ್ಮ ತಂದೆ ತಾಯಿ ತಿಂಗಳಿಗೆ 100 ರೂಪಾಯಿ ಕೊಡೋರು ಖರ್ಚಿಗೆ. ಜೀವರಾಜ್ ಆಳ್ವರು 5,000 ರೂಪಾಯಿ ಕೊಟ್ಟರು. ಗೋ ಆ್ಯಂಡ್ ಮೇಂಟೈನ್ ಡೂ ವಾಟರ್. ಆ್ಯಂಡ್ ನಮ್ಮ ಕಾಲೇಜ್ದು ಅಸೋಸಿಯೇಷನ್ ಬಡ್ಜೆಟ್ ಇಟ್ ಸೆಲ್ಫ್ ಅದು 15,000 ರೂಪೀಸ್. ಏನು ಐ ಫೆಲ್ಟ್ ಲೈಕ್ ಅ ಮಲ್ಟಿ-ಬಿಲಿಯನಿಯರ್. 5,000 ರೂಪಾಯಿದು ಹೆಂಗೆ ಖರ್ಚು ಮಾಡೋದಪ್ಪ 5,000 ರೂಪಾಯಿ ಅಂತ. ಅವಾಗ 5,000 ರೂಪಾಯಿ ಭಾರಿ ದೊಡ್ಡ ಅಮೌಂಟ್ ಅಲ್ಲ. ಕಾಲೇಜ್ದು ಇಡೀ ವರ್ಷದ್ದು ಸ್ಟೂಡೆಂಟ್ ಅಸೋಸಿಯೇಷನ್ ಬಡ್ಜೆಟ್ ಅದು 15,000 ರೂಪಾಯಿ. 5,000 ರೂಪಾಯಿ ನನಗೆ ಜೀವರಾಜ್ ಆಳ್ವ ಅವರು ರಾಮಕೃಷ್ಣ ಹೆಗಡೆ ಸಮ್ಮುಖದಲ್ಲಿ ಕೊಟ್ಬಿಟ್ಟು ಆರ್ಗನೈಸ್ ಮಾಡೋ ಆ್ಯಕ್ಟಿವಿಟೀಸ್ ABVPದು ಮತ್ತು ಇವ್ರದ್ದು ಮಾಡುವಾಗ ನನಗೆ. ದೆನ್ 81, 83 ನಾನು ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘದ ನ್ಯಾಷನಲ್ ಕಾಲೇಜ್ ಹತ್ರ RSS ಅಲ್ಲಿದ್ದೆ. ನರಹರಿ ಅವರು ನಮ್ಮ ಗುರುಗಳಾಗಿದ್ದರು. ತಮಾಷೆ ನೀವು ನೋಡಿ, ನನ್ನ ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘ ಮುಗಿಸಿ ಚಡ್ಡಿ ಹಾಕ್ಕೊಂಡು ಜಯನಗರಲ್ಲಿ ಹೋಗ್ಬಿಟ್ಟು ನಮ್ಮ ಫ್ರೆಂಡ್ಸ್ ಮುಸ್ಲಿಂ ಫ್ರೆಂಡ್ ಜೊತೆ ಕೂತ್ಕೊಂಡು ಬ್ರೇಕ್ಫಾಸ್ಟ್. ಅಂದರೆ ಅವ್ರಿಗೂ ಆ ಫೀಲಿಂಗ್ ಇರಲಿಲ್ಲ, ಅಂದಮೇಲೆ ನನಗೂ ಆ ಫೀಲಿಂಗ್ ಇರಲಿಲ್ಲ. ಅತ್ಯ ಬೆಹಮದ್ ಅಂತ ನನ್ನ ಫ್ರೆಂಡು, ಮತ್ತು ಸಾದಿಕ್ ಅವರೆಲ್ಲ ಈಗ ಮೈಸೂರಿಗೆ ಇದು ಮುಗಿಸಿದ ನಂತರ ಅಲ್ಲಿ ಹೋಗಿ ನಾನು RSS ಯೂನಿಫಾರ್ಮಲ್ಲಿ ಇರುವಾಗಲೇ ಒಂದು 15-10 ಜನ ಮುಸ್ಲಿಮ್ಸ್ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಒಂದು ಇಡ್ಲಿನೋ ಒಂದು ಇಡ್ಲಿ ವಡೆ ಕಾಫಿ. ಆ ಫೀಲಿಂಗ್ ನಮಗೆ ಇರಲೇ ಇಲ್ಲ. ದಟ್ ಅವ್ರು ನಾವು RSS ಡ್ರೆಸ್ ಹಾಕ್ಕೊಂಡಿದ್ದೀವಿ, ನಮಗೆ ಒಂದು ತೊಂದರೆ ಕೊಡ್ತಾನೆ, ಅಥವಾ ಅವ್ನಿಗೆ ಇವನು RSS ಡ್ರೆಸ್ ಹಾಕೊಂಡು ತೊಂದರೆ ಕೊಡ್ತಾನೆ. ಸೊ ವಿಚಿತ್ರವಾದ ಅಂದ್ರೆ ಪ್ರೀತಿ ಇರೋ. ಸೊ ಅದಕ್ಕೋಸ್ಕರನೇ ನನಗೆ ಇವತ್ತು ಕೂಡ ನನ್ನ ದೈನಂದಿನ ಜೀವನದಲ್ಲಿ ಕೇವಲ ಒಬ್ಬ ಮನುಷ್ಯ ಕಾಣ್ತಾನೆ. ಅವನ ಜಾತಿ, ಪಂಗಡ, ವಿಚಾರಗಳು, ಅವನದು ಆತಂದು ಅಥವಾ ಅವ್ರದ್ದು ಪದ್ಧತಿಗಳ ಬಗ್ಗೆ ನಾನು ಯಾವತ್ತೂ ಕೂಡ ತಲೆ ಕೆಡಿಸ್ಕೊಂಡು. ಸೊ ನಾನು ಇದು ಮುಗಿಸೋ ಟೈಮಲ್ಲಿ ನ್ಯಾಷನಲ್ ಕಾಲೇಜಲ್ಲಿ ಡಿಗ್ರಿ ಮುಗಿಯೋ ಟೈಮಲ್ಲಿ ಅವಾಗ 86 IPKF ನಡೀತಾಯಿತ್ತು. ನಮ್ಮ ತಂದೆ ಬೇರೆ ಹಿಂಸೆ ಮಾಡ್ತಾಯಿದ್ರಲ್ಲ, ಸುಮ್ಮನೆ ರಾಜಕೀಯಕ್ಕೆ ಹೋಗ್ಬೇಡ, ಶ್ರೀಲಂಕಾ. ಸೊ ನಾನು ಕಂಬೈನ್ಡ್ ಡಿಫೆನ್ಸ್ ಎಕ್ಸಾಮಿನೇಷನ್ ಬರೆದೆ. ನಾನು ಭೋಪಾಲ್ಗೆ ಹೋಗಿದ್ದೆ ಇಂಟರ್ವ್ಯೂಗೆ. 5 ಡೇಸ್ ಇಂಟರ್ವ್ಯೂಲಿಗೆ 41 ಜನ ಪೈಕಿ ನಾವು ಇಬ್ಬರೇ ಸೆಲೆಕ್ಟ್ ಆದ್ವಿ. ನಾನು ಮತ್ತು ಒಬ್ಬ ಸರ್ದಾರ್ಜಿ ಗಿಲ್ಸ್ ಅಂದು ಟ್ರಾನ್ಸ್ಪೋರ್ಟ್ ಅದು ಇಬ್ಬರೇ ಸೆಲೆಕ್ಟ್ ಆದ ತಕ್ಷಣ ಇಮ್ಮಿಡಿಯೇಟ್ಲಿ ನಾವು ಚೆನ್ನೈಗೆ ಬಂದು ನಮಗೆ ಆಲಿವ್ ಗ್ರೀನ್ ಹಾಕೊಂಡು ಇಮ್ಮಿಡಿಯೇಟ್ಲಿ ನಮಗೆ ಟ್ರೈನಿಂಗ್. ಸೊ ನಮ್ಮ ತಂದೆಗೆ ಸದ್ಯಪ್ಪ ಇವ್ನು ರಾಜಕೀಯ ಬಿಟ್ಟು ಬಂದಮೇಲೆ ಆಚೆ ಅಂತಂದ್ಬಿಟ್ಟು. ಸೊ ಅಲ್ಲಿ ಆಲ್ಮೋಸ್ಟ್ ಒಂದು 6-7-8 ಮಂತ್ಸ್ ನಂತರ ಅಲ್ಲಿ ಯುದ್ಧ ಸಂಬಂಧಪಟ್ಟಿದ್ದು ಕೆಲಸದಲ್ಲಿ ನಮಗೆ ಒಂದು ರೀತಿ ಟ್ರೈನಿಂಗ್ ಆಯಿತು. ನನಗನ್ನಿಸ್ತು ಇಲ್ಲೋ ಇರೋದು ಬೇಡ, ವಾಪಸ್ ಹೆಂಗೋ ಈ ರಾಜಕೀಯ ಅಂದರೆ ನಮ್ಮ ಅಪ್ಪನಿಗೆ ಅಷ್ಟು ಮೈ ಉರಿತಾ ಇದ್ದಲ್ಲ, ಬೇಡ ಅಂತ ಹೇಳುವಾಗ ನಾನು ಅಟ್ಲೀಸ್ಟ್ ಏನು ಮಾಡೋದು, ಸಿವಿಲ್ ಸರ್ವಿಸ್ ಆದ್ರೂ IAS ಆದರೂ ಮಾಡೋಕ್ಕೆ ಹೋಗೋಣ ಅಂತ. ನನಗಿರೋ ಮಾರ್ಕ್ಸ್ಗೆ ಕೆಲವ್ರು ಹೇಳಿದ್ರೆ ನಾನು IAS ಓದ್ತಿದ್ರೆ ನಗಾಡಿ ಹಾಸ್ಯ, ನೀನು IAS ಮುಳುಗೋಗ್ಬಿಡ್ತೀನಿ, ನೀನು IAS ಬಗ್ಗೆ ಕನ್ಸರ್ನ್ ನೀನು ತೆಗಿಬಾರ್ದು. ಸೊ ನಾನು ಅಲ್ಲಿ ಬಿಟ್ಟು ಆರ್ಮಿ ಬಿಟ್ಟು ಬಂದು PG ಎಕನಾಮಿಕ್ಸ್ ಮಾಡ್ತಿದ್ದೆ. ಎಕನಾಮಿಕ್ಸ್ PG ಮಾಡಿದ ಸಮಯದಲ್ಲಿ ನನ್ನ ನಂತರ ಸೀರಿಯಸ್ ಆಗಿ ಓದೋಕ್ಕೆ ಶುರು ಮಾಡಿದೆ. ದೆನ್ NM Carey ಕಾಲೇಜಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡಿದೆ ಅಲ್ಲಿಗೆ. ದೆನ್ ರಾಜಸ್ಥಾನ್ಗೆ ಹೋಗ್ಬಿಟ್ಟು ಅಲ್ಲಿ ನಬಾರ್ಡಲ್ಲಿ. ಸೊ ನಾನು ಮೂರನೇ ಅಟೆಂಪ್ಟಲ್ಲಿ ಇಂಡಿಯನ್ ಫಾರಿನ್ ಸರ್ವಿಸ್ ನಾನು ಸುಮಾರು ಒಂದು 15.5 ಲಕ್ಷ ಜನ ಮಧ್ಯದಲ್ಲಿ ನನ್ನ ರ್ಯಾಂಕ್ 101 ಇತ್ತು, 101. ಡೇ ಆ್ಯಂಡ್ ನೈಟ್ ಐ ಸ್ಟಡಿ, ಡೇ ಆ್ಯಂಡ್ ನೈಟ್ ಗಡ್ಡ ಎಲ್ಲ ಬೆಳೆಸ್ಕೊಂಡು ಡೇ ಆ್ಯಂಡ್ ನೈಟ್ ಮಾಡಬೇಕು ಅಂತ ಹೆಂಗಾನು ಮಾಡಬೇಕು ಅಂತ. ಅದು ನಾನು ಎಕನಾಮಿಕ್ಸ್ ಆ್ಯಂಡ್ ಸೋಷಾಲಜಿ ತೊಗೊಂಡ್ಬಿಟ್ಟೆ. ಎಕನಾಮಿಕ್ಸ್ ಆ್ಯಂಡ್ ಸೋಷಾಲಜಿ ತೊಗೋಬಾರ್ದು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಡೆಲ್ಲಿಗೆ ಹೋದ ತಕ್ಷಣ ಹೆದರ್ಸ್ಬಿಟ್ರು, ನಿನಗೇನು ಬುದ್ಧಿಗಿದೆಯಾ, ಡೆಲ್ಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್ನವರು, ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿನವರು ಎಕನಾಮಿಕ್ಸ್ ತೊಗೊಂಡು ನೀನೇನು ಎಕನಾಮಿಕ್ಸ್ ತೊಗೊಂಡಿದ್ದೆ. ನಮ್ಮ ಪ್ರೊಫೆಸರ್ SN ನಂಜೇಗೌಡರು ಪಾಪ ಧೈರ್ಯ ಕೊಟ್ಟರು, ಓದಪ್ಪ, ಸಿಂಪಲ್ಲಾಗಿರು, ಬಿ ಸಿಂಪಲ್ಲಾಗಿರೋ, ಪೀಪಲ್ ಲೈಕ್ ಸಿಂಪ್ಲಿಸಿಟಿ ಅಂತ ಅವ್ರು ಹೇಳಿದ್ದಕ್ಕೆ ನಾನು ಎಕನಾಮಿಕ್ಸ್ ಆ್ಯಂಡ್ ಸೋಷಾಲಜಿ ತೊಗೊಂಡು ನಾನು ಪಾಸ್ ಮಾಡಿ ಬಂದಿದ್ದೀನಿ ಫಾರಿನ್ ಸರ್ವಿಸ್. ರಾಜಕಾರಣಿಗಳೆಂದರೆ ಎಷ್ಟು ಗೌರವ ಇತ್ತು ನಮ್ಗೆ ಅವಾಗ, ಅವರಿಂದ ಕಲಿತಾ ಇದ್ವಿ ನಾವು. ಜೀವನ ಇದೆಲ್ಲ ಅದು ಎಲ್ಲಕ್ಕಿಂತ ದೊಡ್ಡ ಬೆಸ್ಟು. ನಮಗೆ ಸರಿಯಾಗಿ ಟೈ ಕಟ್ಕೊಳಕ್ಕೆ ಬರ್ತಾ ಇರಲಿಲ್ಲ, ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ. ನಾನು ಹೋಗಿ ಒಂದು 2 ತಿಂಗಳಿಗೆ ಆ ಬಾಬರಿ ಮಸ್ಜಿದ್ ಬೆಳೆಸೋ ಬಿತ್ತು. ನಾನು RSS ಅಲ್ಲಿ ಇರುವಾಗೂ ನನ್ನ ಬೆಸ್ಟ್ ಫ್ರೆಂಡ್ಸ್ ಮುಸ್ಲಿಮ್ಸೇ ಇದ್ದರು ಅವ್ರಿಗೆ. ಆ್ಯಂಡ್ ದೇ ಹ್ಯಾಡ್ ನೋ ಪ್ರಾಬ್ಲಮ್ಸ್. ಮಾನ್ ಯಡಿಯೂರಪ್ಪನವರು ಮತ್ತು ಮಾನ್ ಈಶ್ವರಪ್ಪನವರು ಒಟ್ಟಿಗೆ ಸೇರಿ ಗಲಿ ಒಳಗೆ ತಿರುಗಾಡಿ
ನಾನೇ 7-8 ಸರ್ತಿ ಅರೆಸ್ಟ್ ಮಾಡಿದ್ದೀನಿ 92 KP ಆ್ಯಕ್ಟಲ್ಲಿ ಅವ್ರಿಗೆ. ಇವನು ಭಾಸ್ಕರ್ ರಾವ್ BJP, ಅವ್ನು ಭಾಸ್ಕರ್ ರಾವ್ BJP ಅಂತ ನನ್ನ ಮೇಲೆ ಗೂಬೆ ಕೊಡ್ಸೋಕ್ಕೆ. ದೇವೇಗೌಡರ ಜೊತೆ ನಾನು ಮಾತನಾಡಿದ್ದೀನಿ, ಅವ್ರ ಜೊತೆ ಓಡಾಡಿದ್ದೀನಿ, ಅವರೇ ಪ್ರಧಾನಿ ಆಗಿಬಿಟ್ಟಿದ್ದಾರೆ. ಅಂದರೆ ಪ್ಯಾರಿಸಲ್ಲಿ ನಾನು ನಡೆದಿರೋ ಅಷ್ಟು ಡೆಲ್ಲಿಲೂ ನಡೆದಿಲ್ಲ, ಬಾಂಬೆಲಿ ಕೂಡ ನಾನು ನಡೆದಿಲ್ಲ. ನಾನು ಮುಖ್ಯಮಂತ್ರಿ ವಿಶ್ವಾಸ ಕಳ್ಕೊಂಡ ಹತ್ರ ಕೆಲಸ ಮಾಡೋಕ್ಕಾಗಲ್ಲ.